ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮೊಗ್ರಾ ಗಿಡ, ಯಾವುದೇ ಫ್ಲವರಿಂಗ್ ಪ್ಲ್ಯಾಂಟ್ ಆಗಲಿ ಅದು ಇವಾಗ ಹೂ ಬಿಡೋಂಥ ಸಮಯ. ಮೊಗ್ರಾ ಗಿಡದ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಹತ್ರ ಎಷ್ಟೊಂದು ಗಿಡ ಇದೆ, ಎಲ್ಲನೂ ನಿಮ್ಗೆ ತೋರಿಸ್ತೀನಿ. ಬಟ್ ಇವಕ್ಕೆ ನಾನು ಯಾವ ರೀತಿ ಇವಕ್ಕೆ ಆರೈಕೆಯನ್ನು ಮಾಡ್ತೀನಿ, ಯಾವ ರೀತಿ ಒಳ್ಳೆ ಚಿಗುರು ಫುಲ್ ಹೂವುಗಳನ್ನು ಸೀಸನ್ ಮುಗಿಯೋವರೆಗೂ ಏನಿಲ್ಲ ಆದರೂ ಸುಮಾರು ನಾವು ಒಂದು 10 ಟೈಮ್ಸ್ ಆದ್ರೂ ಫ್ಲವರ್ ತೊಗೋಬೋದು. ಸೊ ಅಪ್ ಟು ನಿಮಗೆ ಜೂನ್ ತನಕ ಫ್ಲವರ್ ಆಗ್ತವೆ, ಜೂನ್ ಜುಲೈವರೆಗೂ ಆಗ್ತವೆ. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ನೋಡಿರಿ, ಗಿಡನ ನೀವು ಇನ್ನೂ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂದರೆ ಇವು ಕೂಡ ರಿಪೋರ್ಟ್ ಮಾಡ್ಕೋಬೋದು. ರಿಪೋರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು ಗಿಡನ ಈಗ ಚಿಗುರ್ತಿರ್ತದೆ, ಆಲ್ರೆಡಿ ಚಿಗುರ್ತಿರ್ತದೆ ನಿಮ್ಗೆ ಅಲ್ಲಿ. ಸೊ ಅದನ್ನು ಒಂದು ಸತಿ ಲೈಟಾಗಿ ಪ್ರೂನ್ ಮಾಡಿರಿ. ಈಗ ಚಿಗುರಿತ್ತಂದರೆ ಲೈಟಾಗಿ ಪ್ರೂನ್ ಮಾಡಿರಿ, ಚಿಗುರಿಲ್ಲ ಅಂದರೆ ಪ್ರೂನ್ ಮಾಡಿದ್ರೆ ಚಿಗುರುತ್ತೆ ಅದು. ಸೊ ಆಲ್ರೆಡಿ ಎಲ್ಲ ಕಡೆ ಚಿಗುರ್ತಿರ್ತಾ, ಅದನ್ನೊಂದು ಸತಿ ನೋಡ್ಕೊರಿ. ಇನ್ನು ಪ್ರೂನ್ ಮಾಡಿದ್ರೆ ನೋಡಿರಿ, ಪ್ರೂನ್ ಮಾಡಿದರೆ ಎಲ್ಲೆಲ್ಲಿ ಚಿಗುರು ಬರುತ್ತಲ್ಲ ಎಲ್ಲ ಈ ರೀತಿ ಹೂವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಹೂವು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಈ ರೀತಿ ಎಲ್ಲ. ಸೊ ಅದಕ್ಕೆ ಫಸ್ಟ್ ಪ್ರೂನ್ ಮಾಡಬೇಕು. ಪ್ರೂನ್ ಮಾಡಿದ್ಮೇಲೆ ಹೂವು ಬರ್ತಾವೆ. ಹೂವು ಬಂದಿಲ್ಲ ಅಂದರೆ ಪ್ರೂನ್ ಮಾಡಿರಿ. ಸೊ ನೀಟಾಗಿ ನೋಡಿರಿ, ಸೊ ನೀಟಾಗಿ ಅದನ್ನು ರಿಪೋರ್ಟ್ ಮಾಡ್ಕೊರಿ. ಪ್ರೂನ್ ಮಾಡಿ ಒಂದು 2 ದಿನ ಬಿಟ್ಟು ರಿಪೋರ್ಟ್ ಮಾಡ್ಕೊರಿ. ರಿಪೋರ್ಟ್ ಮಾಡ್ಕೋಬೇಕಾದ್ರೆ ಸೊ ನೀವು ಸಾಯಿಲನ್ನು ವೆಲ್ ಡ್ರೈನ್ ಸಾಯಿಲನ್ನು ಯೂಸ್ ಮಾಡಿರಿ. ಅದಕ್ಕೆ ನೀಟಾಗಿ ಗೊಬ್ಬರಗಳನ್ನು ಹಾಕೋರಿ. ಯಾವುದೇ ಕೆಮಿಕಲ್ ಗೊಬ್ಬರ ಜಾಸ್ತಿ ಹಾಕಬೇಡ್ರಿ, ಯಾಕೆಂದರೆ ಬೇಸಿಗೆ ಇರೋದ್ರಿಂದ ಕೆಮಿಕಲ್ ಗೊಬ್ಬರ ಹಾಕೋದ್ರಿಂದ ಅದಕ್ಕೆ ಸ್ವಲ್ಪ ಹಾರ್ಮ್ಫುಲ್ ಆಗುತ್ತೆ. ಇದಕ್ಕೆ ನೀವೇನು ಮಾಡಿರಿ ಅಂದರೆ, ಈ ಸಗಣಿ ಗೊಬ್ಬರ ಹಾಕೋರಿ, ಇಲ್ಲಾಂದ್ರೆ ಕಿಚನ್ ವೇಸ್ಟ್ ಹಾಕೋರಿ, ಇಲ್ಲ ಅಂತಂದರೆ ಈ ಗಾರ್ಡನ್ ವೇಸ್ಟನ್ನು ನೀವು ಕೆಳಗಡೆ ಹಾಕ್ಕೊಂಡು ಮೇಲೆ ನೀವು ನಿಮ್ಮದು ಗಿಡನ ಇಟ್ಟು ಮಾಡ್ಕೊರಿ. ಲೈಟಾಗಿ ಅದರ ರೂಟನ್ನು ಪ್ರೂನ್ ಮಾಡ್ಕೊರಿ, ಯಾಕೆಂದರೆ ರೂಟ್ ಬಾಂಡು ಆಲ್ಮೋಸ್ಟ್ ಆಗಿರ್ತದೆ ಅದಕ್ಕೆ. ಸೊ ಇದು ಒಂದು ಟಿಪ್. ಇನ್ನೊಂದು ಏನಪ್ಪ ಅಂದರೆ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನನ್ನಲ್ಲೇ ಇರೋಂಥ ಪ್ಲ್ಯಾಂಟ್ಸು. ನೋಡಿರಿ, ಚಿಗುರು ಜೊತೆಗೆ ಹೂವು ಪ್ರೂನ್ ಆದಮೇಲೆ, ಸೊ ಪ್ರೂನಿಂಗ್ ಆದಮೇಲೆ ಚಿಗುರು ಜೊತೆ ಹೂವು. ಗಿಡ ತುಂಬ ನೋಡ್ಬೋದು ನೀವು, ಇದು ಫುಲ್ಲು ಹೂವೇ ಹೂ ಇದೆ. ಸೊ ಎಲ್ಲ ಈ ಸೀಸನ್ ಇರೋಂಥ ಎಲ್ಲ ಪ್ಲ್ಯಾಂಟನ್ನು ಕೂಡ ಈ ರೀತಿ ಪ್ರೂನ್ ಮಾಡ್ಬೋದು. ಇದು ನನ್ನ ಮೋಸಂಬಿ ಗಿಡ. ಸೊ ಮೋಸಂಬಿ ಗಿಡದಲ್ಲಿ ನೋಡಿರಿ, ಈ ಚಿಗುರು ಬಂದು ಈ ಸಮಯ ಸ್ಟಾರ್ಟ್ ಆದಮೇಲೆ ಏನೇನು ಚಿಗುರು ಬರುತ್ತೆ ಅನ್ನೋ ಟೈಮಲ್ಲಿ ಈಗ ನಾವೇನು ಮಾಡ್ಬೇಕಂದ್ರೆ, ಇವುಗಳಿಗೆ ಸರಿಯಾದ ಆರೈಕೆಗಳನ್ನು ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಸಮಯಕ್ಕೆ ಅದೇನು ಕೊಡಬೇಕದು ಕೊಡ್ತಾ ಹೋಗುತ್ತೆ. ಸೊ ಇವು ಹಳೆ ಗಿಡಗಳು, ನಾನು ಎಲ್ಲ ಹಳೆ ಗಿಡಗಳು. ಈ ವರ್ಷ ನಾನು ಯಾವುದನ್ನು ತೊಗೊಂಡಿಲ್ಲ. ಸೊ ಇದು ಒಂದು ವೆರೈಟಿ ಮುಂಚೆ ಇತ್ತು ನನ್ನ ಕಡೆ, ಅಂದರೆ ಸ್ವಲ್ಪ ಇದು ಉದ್ದುದ್ದ ಆಗುತ್ತೆ, ಹೂವು ಸ್ವಲ್ಪ ಉದ್ದ ಬರುತ್ತೆ. ಸೊ ಅದು ಒಂದು ಕಾರಣಕ್ಕೆ ನಾನು ಇದನ್ನು ತಂದ್ಕೊಂಡಿದ್ದು. ಇದು ಈಗ ಮೊಗ್ಗಿ ಬರ್ಲಿಕ್ಕೆ ಹೂವು ಅರಳ ಮೇಲೆ ನಿಮ್ಗೊಂದು ಸತಿ ಇದ್ರ ತೋರಿಸ್ತೀನಿ. ಆಮೇಲೆ ನಮ್ಮ ಕಡೆ ಬಿಸಿಲು ಜಾಸ್ತಿ ಇರುತ್ತೆ, ನಾನು ಹಾಗಾಗಿ ಗಾರ್ಡನ್ನಾಗ ಬಂದಿರೋಂಥ ಎಲ್ಲ ಎಲೆಗಳು ಉದುರಿರ್ತಾವಲ್ಲ, ಅದನ್ನೆಲ್ಲ ತೊಗೊಂಡು ಇಲ್ಲೇ ಹಿಂಗೆ ಮಲ್ಚಿಂಗ್ ಮಾಡ್ಕೊಂಬಿಟ್ಟಿನಿ. ಗಿಡದಲ್ಲಿ ಗೊಬ್ಬರನೂ ಆಗುತ್ತಾ, ಸೊ ಅದಕ್ಕೆ ಮಲ್ಚಿಂಗ್ನೂ ಆಗುತ್ತೆ ಅಂಥೇಳಿ ನಾನು ಈ ಥರ ಮಾಡ್ಕೊಂಡು ಒಳಗಡೆ ಹಾಕಿಲ್ಲ. ಒಳಗಡೆ ಬೇಸಿಗೆಯಲ್ಲಿ ಹಾಕಕ್ಕೆ ಹೋಗ್ಬಾರ್ದು, ಮೇಲೆ ಮಣ್ಣನ್ನು ನಾನು ಹಾಕಿಲ್ಲ. ಯಾಕಂದರೆ ಅದರಿಂದ ಏನಾಗುತ್ತೆ ಅಂದರೆ, ಗ್ಯಾಸ್ ರಿಲೀಸ್ ಆಗೋದ್ರಿಂದ ಗಿಡಗಳು ಒಣಗೋ ಚಾನ್ಸಸ್ ಇರ್ತವೆ. ಸೊ ಅದೊಂದು ನೋಡ್ಕೋಬೇಕು ನೀವು. ಸೊ ಇದೊಂದು ವೆರೈಟಿ, ಅಲ್ಲಿ ತೋರಿಸಿದ್ನಲ್ಲ ಫಸ್ಟ್, ಇದೊಂದು ವೆರೈಟಿ. ಆಮೇಲೆ ಇವು 2 ಗಿಡಗಳಿದ್ದಾವೆ. ಇನ್ನು ಅದಲ್ಲದೆ ಕೂಡ ಮತ್ತೊಂದು ಗಿಡ ಇದೆ ಇಲ್ಲಿ. ಸೊ ಇದು ಅಂತೂ ನೋಡ್ಬೋದು ನೀವು, ಎಲ್ಲಿ ಬೇಕಲ್ಲಿ ಚಿಗುರು. ಇದು ಬೆಳ್ಳಿ ವೆರೈಟಿ, ಸಿಂಗಲ್ ಪೆಟಲ್ಲು ಬೆಳ್ಳಿ ವೆರೈಟಿ. ಇದು ಫ್ರೇಗ್ರೆನ್ಸ್ ಅಂತೂ ಜಾಸ್ತಿನೇ ಇರುತ್ತೆ. ಸೊ ಇದಕ್ಕೆ ನಾನು ಏನು ಮಾಡಿನಪ್ಪ ಅಂದರೆ, ಪ್ರೂನ್ ಜಾಸ್ತಿ ಮಾಡಿಲ್ಲ, ಸ್ವಲ್ಪ ಪ್ರೂನ್ ಮಾಡೀನಿ, ಲೈಟ್ ಪ್ರೂನ್ ಮಾಡಿ. ಇನ್ನು ಚಿಗುರು ಬರ್ತಾ ಇರ್ತದಲ್ಲ, ಈ ರೀತಿ ಇಲ್ಲಿ ಚಿಗುರು ಬರ್ಲಿಕ್ಕೆ ಅಂತ ಇಕ್ಕೋರಿ. ಇದನ್ನು ನಾನು ಹಿಂಗೆ ಪಿಂಚ್ ಮಾಡಿಬಿಟ್ಟಿನಿ. ಸೊ ಪಿಂಚ್ ಮಾಡಿದ್ಮೇಲೆ ನೋಡಿರಿ, 4 ಕಡೆ ಚಿಗುರು ಬರ್ಲಿಕ್ಕೆ. ಇದು ನಮ್ಮ ಗಿಡನೂ ಖುಷಿ ಆಗುತ್ತಾ, 4-5 ಕಡೆ ನೋಡಿರಿ, ಇದು ನಮ್ಮ ಗಿಡನೂ ಖುಷಿ ಆಗುತ್ತಾ. ಆಮೇಲೆ ಹೂವು ಜಾಸ್ತಿ ಬರ್ತಾವೆ. ಸೊ ಈ ರೀತಿ ನಾನು ಪ್ರೂನ್ ಮಾಡ್ಕೊಂಡು ಬಂದೀನಿ. ಈಗ ಇದರಲ್ಲೂ ಆಲ್ಮೋಸ್ಟ್ ಈಗ ಎಷ್ಟೊಂದು ಸತಿ ಹೂವಾಗಿದ್ದಾವೆ. ನಾನು ಹಾರ್ವೆಸ್ಟ್ ಮಾಡ್ಕೊಂಡಿನಿ, ಸಾಕಷ್ಟು ಸರಿ ಹೂ ಬಿಟ್ಟದಿದೆ. ಈ ಹೂ ಬಿಟ್ಟದ್ಮೇಲೆ ಮತ್ತೆ ನಾನು ಲೈಟಾಗಿ ಈ ಥರ ನೋಡಿರಿ, ಎಲ್ಲ ಕಡೆ ಚಿಗುರು, ಒಂದೊಂದು ಎಲೆಗೂ ಒಂದೊಂದು ಚಿಗುರು ಬಂದದ್ದು ನೋಡ್ಬೋದು. ಒಂದೊಂದು ಎಲೆಗೂ ಒಂದೊಂದು ಚಿಗುರು. ಈ ರೀತಿ ಗಿಡ ತುಂಬ ಚಿಗುರು ಬರಬೇಕಂದ್ರೆ, ಸೊ ಫಸ್ಟ್ ಏನು ಕೇರ್ ಮಾಡಬೇಕಂದ್ರೆ, ಇದರಲ್ಲಿ ಲೈಟಾಗಿ ಕೆದರು ನೀವು ಗೊಬ್ಬರ ಹಾಕೋಬೋದು. ರಿಪೋರ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಲೈಟಾಗಿ ಕೆದರಿ ನೀವು ಗೊಬ್ಬರ ಹಾಕೋಬೋದು. ನನ್ನ ಮಣ್ಣು ಯಾವ ರೀತಿ ಅದ ಅಂತ ನೀವು ಇಲ್ಲಿ ನೋಡ್ಬೋದು, ಎಷ್ಟು ಕಪ್ಪಾಗ್ಯದ.
ನಾನು ಹೀಗೆ ಎಲೆಗಳನ್ನು ಬಿದ್ದಿವೆಲ್ಲ ಇದ್ರ ಮೇಲೆ ಹಾಕ್ತಾ ಬರ್ತಿರ್ತೀನಿ. ಸೊ ಇದ್ರ ಮೇಲೆ ನೋಡ್ಬೋದು ನೀವು ಎಷ್ಟು ಕಪ್ಪದ ಮೇಲೆ ಹಿಂಗೆ ಕೆದ್ರದಂಗೆಲ್ಲ ಇದು ಈಸಿಲಿ ಮಣ್ಣು ಬರ್ತದೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನಂದರೆ ಇದರಲ್ಲಿರೋಂಥ ಗೊಬ್ಬರದ ಅಂಶ ನೋಡಿರಿ ಮೇಲೆ. ಈ ಹೊತ್ತಿನಾಗ ನೀವು ಕಂಪೋಸ್ಟ್ ಮಾಡ್ಲಿಕ್ಕಂತಲೇ ನೀವು ಹಾಕೋಂಗಿದ್ರೆ ಏನು ಮಾಡ್ಬೇಕಂದ್ರೆ ನೀವು ಮೇಲೆ ಹಾಕಬೇಕು, ಒಳಗಡೆ ಹಾಕಕ್ಕೆ ಹೋಗಬೇಡ್ರಿ. ಒಳಗಡೆ ಹಾಕೋದ್ರಿಂದ ಅದು ಗಿಡ ಸರ್ವೈವ್ ಆಗೋದು ಭಾಳ ಕಷ್ಟ ಅದು. ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಇದು. ಇಲ್ಲಿ ನಿಂತಿನಲ್ಲ, ಇದು ಫ್ರೇಗ್ರೆನ್ಸ್ ಫುಲ್ ಎಳ್ಕೊಲಿಕ್ಕತ್ತದ ಆ ಕಡೆ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ಲಿಕ್ಕತ್ತದ. ಸೊ ಅಷ್ಟು ಫ್ರೇಗ್ರೆನ್ಸ್ ಅದ. ಸೊ ಅದು ಬಿಟ್ಟರೆ ನನ್ನಲ್ಲಿರೋಂಥ ಗಿಡಗಳಲ್ಲಿ 1 2 3 4 5 ಗಿಡಗಳು ನಿಮ್ಗೆ ತೋರಿಸಿದೆ ನಾನು. ಸೊ ಇದು ಒಂದು, ಸೊ ಅದೊಂದು, ಇದೊಂದು 3, ಇವು 2 ಇದೆ. ಇಲ್ಲಿ ಹಳೆ ಗಿಡಗಳು, ಇವು ಭಾಳ ವರ್ಷದ ಗಿಡಗಳು ನಂದು. ಆ್ಯಕ್ಚುಲಿ ನಾನು ಇದು ರಿಪೋರ್ಟ್ ಮಾಡಬೇಕಾಗಿತ್ತು, ಈ ವರ್ಷ ನಾನು ಮಾಡಿಲ್ಲ. ನನಗೇನೋ ಸ್ವಲ್ಪ ಅಲ್ಲಿ ಶಿಫ್ಟ್ ಮಾಡೋದಿತ್ತು, ಗೊತ್ತಿಲ್ಲ ಏನಾಗುತ್ತೇನೋ ಅನ್ನೋ ಭಯಕ್ಕೆ ನಾನು ಮಾಡಿಲ್ಲ ಅಷ್ಟೇ. ಇದನ್ನು ರಿಪೋರ್ಟ್ ಮಾಡ್ಕೊಂಡೀನಿ, ಈ ಗಿಡನ ರಿಪೋರ್ಟ್ ಮಾಡ್ಕೊಂಡೀನಿ. ಸೊ ಇವನ್ನ ಮಾಡ್ಕೊಂಡಿಲ್ಲ, ಈ ವರ್ಷ ಮಾಡಬೇಕಾಗಿತ್ತು, ನಾನು ಮಾಡಿಲ್ಲ. ಸೊ ಇದು ಹೋದ ವರ್ಷನೇ ಮಾಡಿದ್ನಿ ಅಂಥೇಳಿ ನಾನು ಈ ವರ್ಷ ಇದನ್ನು ಮಾಡಿಲ್ಲ. ಸೊ ಹೂವು ಹಂಗೆ ಬರ್ಲಿಕ್ಕತ್ತಿದ್ವು, ಹಾಗಾಗಿ ನಾನೇನು ಮಾಡೋಕ್ಕೆ ಹೋಗಿಲ್ಲ. ಇದನ್ನು ಲೈಟಾಗಿ ಪ್ರೂನ್ ಮಾಡ್ಕೊಂಡೀನಿ. ಬಟ್ ಫ್ರೇಗ್ರೆನ್ಸ್ ಮಾತ್ರ ಭಾಳ ಚೆನ್ನಾಗೈತಿ ಇದು ಲೈಟಾಗಿ. ಇನ್ನು ಹೂವು ಬಂದು ಅಂದರೆ ನೋಡಿರಿ ಎಲ್ಲ ಕಡೆ ಅಷ್ಟು ಹೂಗಳು ಬರ್ತಾವೀಗ. ಸೊ ಇದೊಂದು ಮೇನ್ ರೀಸನ್. ನಾವು ಪ್ಲ್ಯಾಂಟ್ಗಳನ್ನು ಹಾಕ್ತೀವಿ ಅಂತಂದರೆ ಅದನ್ನು ನೋಡ್ಕೋಬೇಕು ಕರೆಕ್ಟಾಗಿ. ಸೊ ನಾವು ಹೆಂಗೆ ನೋಡ್ಕೋತೀವಿ, ಈ ಒಂದು ರೀಸನಿಂದನೇ ನಮ್ಮಲ್ಲಿ ಫ್ಲವರು ಮತ್ತು ಗಿಡಗಳ ಒಂದು ಹೆಲ್ತ್ ಏನದ ಅದು ಡಿಪೆಂಡ್ ಆಗಿರ್ತದೆ ಅಷ್ಟೇ. ನಾನು 1-2 ದಿನ ನೀರು ಕೊಟ್ಟಿರಲಿಲ್ಲ, ಊರಿಗೆ ಹೋಗಿದ್ದೆ, ಹಂಗಾಗಿ ಸ್ವಲ್ಪ ಒಣಗ್ದಂಗೂ ಆಗಿತ್ತು. ಮತ್ತು ತಿರ್ಗಾ ಬಂದು ಮತ್ತೆ ರಿಕವರಿ ಆಯಿತು. ಸೊ ಇದು ನಾವು ಫೇಸ್ ಮಾಡೋಂಥ ಕೆಲವೊಂದು ಪ್ರಾಬ್ಲಮ್ಗಳು ಇವಾಗ ನನ್ನಲ್ಲಿ ಇರೋಂಥದ್ದು. ಸೊ ಇದು ಬಗ್ಗೆ ಇನ್ನಷ್ಟು ಡೀಟೇಲ್ ನಿಮ್ಗೆ ಏನಾರು ಬೇಕಾಗಿತ್ತು, ಯಾವ ಗೊಬ್ಬರ ಕೊಡ್ತೀನಿ, ಯಾವ ರೀತಿ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಸೊ ನಂಗೆ ಕಾಮೆಂಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್. ಅವು ಒಂದು ವೆರೈಟಿಗಳಲ್ಲಿ ಎಷ್ಟೊಂದು ಥರ ಹೂಗಳು ಇವತ್ತು ಒಂದೊಂದು ಅರಳಿದಾವೆ ನೋಡ್ರಿ, ತೋರಿಸ್ತೀನಿ ನಿಮಗೆ. ಸೊ ಎಲ್ಲ ವೆರೈಟಿಯಲ್ಲೂ ಅರಳಿ ನಿಮ್ಗೆ ಅದನ್ನು ತೋರಿಸ್ಬೇಕಂತನ ಸೊ ಇದನ್ನು ಮಾಡಿದ್ದೆ. ಇಲ್ಲಿ ನೋಡಿ, ಇದು ಒಂದು ವೆರೈಟಿ, ಇದು ಒಂದು ವೆರೈಟಿ. ನಾನು ಅವಾಗ ಕೇಳಿದ್ನಲ್ಲ ಅದೊಂದು ವೆರೈಟಿ. ಇದನ್ನು ಅಬ್ಸರ್ವ್ ಮಾಡಿರಿ, ಇದು ಸ್ವಲ್ಪ ಮೇಲೆ ಹಿಂಗೆ ಚುಪ್ ಬರ್ತವೆ, ಇದು ರೌಂಡ್ ಬರ್ತವೆ. ಸೊ ಇವೆಲ್ಲ ರೌಂಡ್ ಬರ್ತಾವೆ, ನೀವು ಅಬ್ಸರ್ವ್ ಮಾಡಿರಿ ಇಲ್ಲಿ ನೋಡ್ರಿ. ಸೊ ಇದು ಒಂದು ವೆರೈಟಿ. ಇನ್ನು ಇದರಲ್ಲಂತೂ ಹೂಗಳು ಏನಾಗ್ತವೆ, ಬಿದ್ದುಬಿಡ್ತಾವೆ ಸ್ವಲ್ಪ ಲೇಟ್ ಆಗಿದ್ರೆ ಇದರಲ್ಲಿ. ಸೊ ಇದು ಸಾಯಂಕಾಲನೇ ತೆಗಿಬೇಕು ಈ ಮಗ್ಗಿ ಎಲ್ಲ, ಸಿಂಗಲ್ ಪೆಟಲ್. ಬಟ್ ಫ್ರೇಗ್ರೆನ್ಸ್ ಮಾತ್ರ ಭಾರಿ ಚಂದ ಇರ್ತದೆ ಇದು. ನನ್ನ ಗಿಡದಾಗ ಇಲ್ಲಿ ನೋಡ್ರಿ, ಇದ್ರದಾಗ ಮೊಗ್ಗಿ ನೋಡ್ರಿ ಎಲ್ಲಿಂದ ಸುಮ್ಮನೆ ಮುಂದೆ 4 ಬಂದಿಲ್ಲ ಇವು, ಇಲ್ಲಿಂದ ಇಲ್ಲಿವರೆಗೂ ಈ ಎಲೆವರೆಗೂ. ಸೊ ಈ ಎಲೆವರೆಗೂ ನೀಟಾಗಿ ಮೊಗ್ಗಿಗಳು ಬಂದವು ನೋಡ್ರಿ. ಎಲ್ಲದ್ರದಲ್ಲೂ ಹಾಗೆ ಮೊಗ್ಗಿಗಳು ಇಲ್ಲಿ ಬರ್ತಾಯಿದ್ದಾವೆ, ಇಲ್ಲಿ ಬರ್ತಾಯಿದ್ದಾವೆ. ಇದು 4 ಮುಗೀತು. ಆಮೇಲೆ ಇದು ನೋಡ್ರಿ ಫುಲ್ ಒಂದು ಬಂಚೆ, ಇಷ್ಟೊಂದೆಲ್ಲ ಮೊಗ್ಗಿಗಳು ಬರ್ಲಿಕ್ಕೆ. ಇದು ಇಲ್ಲಿಂದ ಅಲ್ಲಿವರೆಗೂ ಚಿಗುರ್ಕೊಂಡು ಹಬ್ಬ ಇದೆ. ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ನಾವು ಯಾವ ರೀತಿ ಆರೈಕೆ ಮಾಡ್ತೀವಿ, ಯಾವ ರೀತಿ ಗೊಬ್ಬರ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಸಮ್ಮರ್ ಫ್ಲವರ್ನಾಗ ಇದು ಒಂದು, ಇದು ಅಷ್ಟೇ ಫ್ರೇಗ್ರೆನ್ಸ್ ಚಂದ ಇರ್ತದೆ. ಸೊ ಸೈಡಿಗೆಲ್ಲ ನೋಡಿರಿ ಮೊಗ್ಗಿ ಬಂದು ಹೂವೆಲ್ಲ ಬರ್ಲಿಕ್ಕೆ. ಇದು ಒಂದು ಏನು ಹೇಳ್ತಾರೆ, ನಾವು ಗಿಡಗಳು ಯಾವ ರೀತಿ ನೋಡ್ಕೋತೀವಿ ಅನ್ನೋದಕ್ಕೆ ಈ ಒಂದು ಫಲ ಅದು ನಮಗೆ ತೋರಿಸ್ತಿರ್ತದೆ, ಅದು ಚೆನ್ನಾಗಿ ಬೆಳಿಲಿಕ್ಕತ್ತಿಲ್ಲ ಅಂಥೇಳಿ. ಸೊ ಇದೊಂದು ಮೇನ್ ಕಾರಣ. ನೋಡ್ಬೋದು ಹೂವು ಅಲ್ಲಿ ಇಷ್ಟು ಬಿಟ್ಟು, ಮತ್ತು ಸೈಡಿಗೆಲ್ಲ ಮೊಗ್ಗಿ ರೆಡಿ ಆಗ್ಲಿಕ್ಕತ್ತ. ಸೈಡಿಗೆಲ್ಲ ಇಲ್ಲಿಂದ ಇಷ್ಟು ಘಮ ಅಂತದ. ಸೊ ಅಷ್ಟು ಪರಿಮಳ ಇದೆ ಇದಕ್ಕೆ. ಕಲರು ಅಷ್ಟೇ ಚೇಂಜ್ ಆಗ್ತವೆ ಈ ಗಿಡಕ್ಕೆ ಮತ್ತು ಈ ಹೂವಿಗೆ. ಅದೇನೋ ಒಂಥರ ಬಂದು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಿಬಿಡ್ತದೆ ಇದೊಂದು ಗಿಡ. ಸೊ ಅಷ್ಟು ಚೆನ್ನಾಗಿ ಅದ್ರ ಕಲರ್ಸು, ಅದ್ರ ಫ್ರೇಗ್ರೆನ್ಸ್ ಐತಿ ಇಲ್ಲಿ ನೋಡ್ಬೋದು ನೀವು. ಆಮೇಲೆ ಅದೇ ರೀತಿ ಇದ್ರಾಗೂ ಚಂದ ಹೂ ಬರ್ಲಿಕ್ಕತ್ತ. ಸೊ ಇದೊಂದು ಮಾಹಿತಿ ಆಗಿತ್ತು, ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ.